ಈ ಕರುಣಾಮಯಿ ಪ್ರಕೃತಿ ನಾವು ಯಾವ ಯಾವ ಕಾಲಕ್ಕೆ ಏನೇನು ತಿಂದರೆ ಒಳ್ಳೆಯದು ಮತ್ತು ಏನನ್ನು ತಿನ್ನಬೇಕೋ ಅದನ್ನು ನಮಗೆ ಅಯಾಚಿತವಾಗಿ ಒದಗಿಸಿಕೊಡ್ತಾ ಬಂದಿದೆ. ಅಂತಹ ಒಂದು ನಿಸರ್ಗದ ಅದ್ಭುತ ಕೊಡುಗೆ ಅಂದರೆ ಈ ಕೆಸುವಿನ ಎಲೆ. ಮಳೆಗಾಲದಲ್ಲಿ ಯಥೇಚ್ಛವಾಗಿ ಬೆಳೆಯುವ ಈ ಕೆಸುವಿನೆಲೆ ಮಳೆಗಾಲಕ್ಕೆ ಎಲ್ಲರೂ ತಿನ್ನಲೇಬೇಕಾದ ಒಂದು ಸೂಪರ್ ಫುಡ್. ಅದರಲ್ಲೂ ಆಷಾಢದ ಜಡಿಮಳೆಯ ವಾತಾವರಣಕ್ಕೆ ಜೀವದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಈ ಕೆಸುವಿನೆಲೆಯ ಸೇವನೆ ತುಂಬ ಪ್ರಯೋಜನಕಾರಿ. ಇದರಲ್ಲಿ ವಿಟಮಿನ್ ಎ, ಬಿ, ಸಿ, ಕಬ್ಬಿಣಾಂಶ, ನಾರಿನಾಂಶ, ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂಗಳು ಹೇರಳವಾಗಿದೆ. ನಮಸ್ಕಾರ ಸ್ನೇಹಿತರೆ, ಸುಜಾತ ಸ್ನೇಹಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಜಾತ. ಇಷ್ಟೆಲ್ಲ ಆರೋಗ್ಯಕರ ಗುಣಗಳಿರುವ ಈ ಕೆಸುವಿನ ಎಲೆಯ ಚಟ್ನಿಯನ್ನು ರುಚಿಕರವಾಗಿ ಸುಲಭವಾಗಿ ಹೇಗೆ ಮಾಡುವುದು ಅಂತ ನಾನೀಗ ನಿಮಗೆ ತೋರಿಸ್ತೇನೆ. ನಾನಿಲ್ಲಿ 10 ಕೆಸುವಿನ ಎಲೆಗಳನ್ನು ಚೆನ್ನಾಗಿ ತೊಳೆದುಕೊಂಡಿಟ್ಟುಕೊಂಡಿದ್ದೇನೆ. ಈಗ ಇದನ್ನು ದೊಡ್ಡದಾಗಿ ಹೆಚ್ಚಿಕೊಳ್ತಾ ಇದ್ದೇನೆ. ಕೆಸುವಿನೆಲೆ ಪತ್ರೊಡೆಯ ವಿಡಿಯೋವನ್ನು ನಾನು ಈಗಾಗಲೇ ನನ್ನ ವಾಹಿನಿಯಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ತುಂಬ ಕಡಿಮೆ ಅವಧಿಯಲ್ಲಿ ಸಾವಿರಾರು ವೀಕ್ಷಣೆಗಳಾಗಿವೆ. ನೋಡದೇ ಇರುವವರು ದಯವಿಟ್ಟು ಒಮ್ಮೆ ನೋಡಿಕೊಂಡು ಬನ್ನಿ. ಹೆಚ್ಚಿಕೊಂಡಿರುವ ಕೆಸುವಿನ ಎಲೆಯನ್ನು ಈಗ ಬೇಯಲಿಕ್ಕೆ ಇಡುವ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಈಗ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇದಕ್ಕೆ ಹುಣಸೆ ಹಣ್ಣನ್ನು ಕಡಿಮೆ ಹಾಕಿದ್ರೆ ಬಾಯಿ ತುರಿಕೆ ಬರ್ತದೆ ಮತ್ತು ಇದು ಸರಿಯಾಗಿ ಬೆಂದಿಲ್ಲ ಅಂದರೆ ಕೂಡ ಬಾಯಿ ತುರಿಕೆ ಬರುವ ಸಂಭವ ಇರ್ತದೆ. ಆದ್ದರಿಂದ ಇದನ್ನು ಚೆನ್ನಾಗಿ 10 ನಿಮಿಷ ಬೇಯಿಸಿ. ಈಗ ಬೆಂದಾಯಿತು. ನಾನು ಹಾಕಿರುವ ನೀರು ಕೂಡ ಈಗ ಇಂಗಿದೆ. ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ನಾವು ಇದನ್ನು ಈಗ ತಣ್ಣಗಾಗಲಿಕ್ಕೆ ಬಿಡೋಣ. ಬೆಂದಿರುವ ಕೆಸುವಿನ ಎಲೆಯ ಅದ್ಭುತವಾದ ಒಂದು ವಿಶಿಷ್ಟವಾದ ಪರಿಮಳ ಬರ್ತಾ ಉಂಟು. ಈ ಪರಿಮಳ ಗೊತ್ತಿರುವವರಿಗೆ ಬಾಯಲ್ಲಿ ನೀರು ಕೂಡ ಬರ್ತಾ ಉಂಟು. ಈಗ ಚಟ್ನಿಯ ಮಸಾಲೆಗೆ ಏನೇನು ಸಾಮಗ್ರಿಗಳು ಬೇಕಂತ ನೋಡುವ. 1 ಹೋಳು ತೆಂಗಿನ ತುರಿ, 1 ಚಮಚ ಕೊತ್ತಂಬರಿ ಬೀಜ, 2 ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಜೀರಿಗೆ, ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು 7-8 ಬ್ಯಾಡಗಿ ಮೆಣಸಿನಕಾಯಿ. ಈಗ ಈ ಎಲ್ಲವನ್ನು ಹುರಿದುಕೊಂಡು ಬರುವ. ಹುರಿಲಿಕ್ಕೆ ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕ್ಕೊಂಡು ಈಗ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೇನೆ. ಈಗ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಕೊತ್ತಂಬರಿ ಬೀಜವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಜೀರಿಗೆಯನ್ನು ಹಾಕಿ ಈಗ ಇದನ್ನು ಸಣ್ಣ ಉರಿಯಲ್ಲಿ ಒಳ್ಳೆ ಪರಿಮಳ ಬರುವ ತನಕ ಕೆಂಪಗೆ ಹುರಿದುಕೊಳ್ಳೋಣ. ಇದು ಚೆನ್ನಾಗಿ ಹುರಿಬೇಕು. ನೋಡಿ, ಇಷ್ಟಾದರೆ ಸಾಕು. ನಾವು ತುರಿದಿಟ್ಟುಕೊಂಡಿದ್ದ ತೆಂಗಿನ ತುರಿಯನ್ನು ಕೂಡ ಈ ಮಸಾಲೆಗೆ ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳುವ. ಹೀಗೆ ಮಾಡೋದ್ರಿಂದ ನಮ್ಮ ಚಟ್ನಿ ಬೇಗ ಹಾಳಾಗೋದಿಲ್ಲ. ಈಗ ನಾವು ತಣ್ಣಗಾಗಲಿಕ್ಕೆ ಇಟ್ಟಿದ್ದ ಕೆಸುವಿನ ಎಲೆ ಚೆನ್ನಾಗಿ ತಣ್ಣಗಾಗಿದೆ. ಹುರಿದುಕೊಂಡಿರುವ ಮಸಾಲೆಯನ್ನು ಈಗ ಕೆಸುವಿನ ಎಲೆ ಜೊತೆ ಸೇರಿಸ್ಕೊಳ್ಳೋಣ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಈ ಎಲ್ಲ ಮಿಶ್ರಣವನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. ಈಗ ರುಬ್ಲಿಕ್ಕೆ ಬೇಕಾದಷ್ಟು ನೀರು ಸೇರಿಸಿಕೊಂಡು ಇದನ್ನು ತರಿಯಾಗಿ ರುಬ್ಬಿಕೊಂಡು ಬರುವ. ಈ ಚಟ್ನಿಗೆ ನಾವು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ ಏನನ್ನು ಕೂಡ ಹಾಕುವುದು ಬೇಡ. ಕೆಸುವಿನ ಎಲೆಯ ಪರಿಮಳಕ್ಕೆ ಅವೆಲ್ಲ ಧಕ್ಕೆಯಾಗ್ತವೆ. ಈಗ ಇದನ್ನು ರುಬ್ಬಿ ಆಯಿತು. ಆಹಾ, ನೋಡಿ ಈ ಚಟ್ನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ನೀರು ಕೂಡ ಜಾಸ್ತಿ ಹಾಕೋದು ಬೇಡ. ನೋಡಿ, ಹದ ಇಷ್ಟಿದ್ದರೆ ಸಾಕು. ಈಗ ಈ ಚಟ್ನಿಗೆ ಸರಿಯಾಗಿ ಹೊಂದುವಂತಹ ಚಟ್ನಿಯ ರುಚಿ, ಪರಿಮಳ ಮತ್ತು ಮೌಲ್ಯವರ್ಧನೆಯನ್ನು ಮಾಡುವಂತಹ ಒಂದು ಗಮ್ಮತ್ತಿನ ಒಗ್ಗರಣೆಯನ್ನು ಮಾಡುವ. ಅದಕ್ಕಾಗಿ ನಾನೀಗ 2 ಗಡ್ಡೆಯಷ್ಟು ಒಳ್ಳೆಯ ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿಕೊಳ್ತಾ ಇದ್ದೇನೆ. ಒಗ್ಗರಣೆಗೆ ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ತಾಜಾ ತೆಂಗಿನ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿಯೇ ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ತೆಂಗಿನೆಣ್ಣೆ ಹಾಕಿದರೆ ಮಾತ್ರ ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ. ಈಗ ಎಣ್ಣೆ ಕಾದ ಮೇಲೆ ಇದಕ್ಕೆ ಸಾಸಿವೆ ಮತ್ತು ಉದ್ದಿನಬೇಳೆ ಸೇರಿಸ್ತಾ ಇದ್ದೇನೆ. ಸಾಸಿವೆ ಸಿಡಿದ ಮೇಲೆ ಸಿಪ್ಪೆ ತೆಗೆದು ಇಟ್ಟುಕೊಂಡಿದ್ದಂತಹ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀವು ಬೆಳ್ಳುಳ್ಳಿಯನ್ನು ಹೀಗೆ ಬೇಕಾದರೂ ನೇರವಾಗಿ ಹಾಕ್ಕೊಳ್ಬೋದು, ಅಥವಾ ಇದನ್ನು ಸ್ವಲ್ಪ ಜಜ್ಜಿಕೊಂಡು ಹಾಕ್ಕೊಳ್ಬೋದು, ಅಥವಾ ಸಣ್ಣದಾಗಿ ಕತ್ತರಿಸಿಕೊಂಡು ಕೂಡ ಹಾಕ್ಕೊಳ್ಬಹುದು. ಹೀಗೆ ಕೆಂಪಗೆ ಪರಿಮಳ ಬರುವವರೆಗೆ ಇದು ಹುರಿಬೇಕು. ಈಗ 4 ತುಂಡು ಬ್ಯಾಡಗಿ ಮೆಣಸಿನಕಾಯಿನ ಹಾಕ್ಕೊಂಡಿದ್ದೇನೆ ಮತ್ತು ಈಗ ಚಟ್ನಿಯನ್ನು ಒಗ್ಗರಣೆಗೆ ಸೇರಿಸುವ ಸಮಯ. ಈಗ ಚಟ್ನಿಯನ್ನು ಒಗ್ಗರಣೆಗೆ ಸೇರಿಸಿಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು.
ಒಗ್ಗರಣೆಯು ಸರಿಯಾಗಿ ಚಟ್ನಿಗೆ ಮಿಶ್ರಣಗೊಳ್ಳುವ ಹಾಗೆ ಮತ್ತು ಚಟ್ನಿಯ ನೀರಿನ ಅಂಶ ಬತ್ತಿ ಹೋಗುವ ಹಾಗೆ ನಾವು ಸಣ್ಣ ಉರಿಯಲ್ಲಿ ಚಟ್ನಿಯನ್ನು ಮಗುಚಿಕೊಂಡು ಚಟ್ನಿಯನ್ನು ಹದ ಮಾಡಿಕೊಳ್ಳಬೇಕು. ನೋಡಿ, ಇಷ್ಟಿದ್ದರೆ ಸಾಕು. ಈಗ ಚಟ್ನಿ ಹದವಾಗಿ ಮಿಶ್ರಣಗೊಂಡಿದೆ ಮತ್ತು ನೀರಿನ ಅಂಶ ಕೂಡ ಈಗ ಬತ್ತಿ ಹೋಗಿದೆ. ಈ ಚಟ್ನಿಯನ್ನು ಫ್ರಿಜ್ಜಿನಲ್ಲಿಟ್ಟು ನಾವು 1 ವಾರದ ತನಕವೂ ಉಪಯೋಗಿಸಿಕೊಳ್ಳಬಹುದು. ಅತ್ಯಂತ ರುಚಿಕರವಾದ ಈ ಚಟ್ನಿಯನ್ನು ನೀವು ಕೂಡ ಮಾಡಿ ನೋಡಿ ಸ್ನೇಹಿತರೆ. ಬಿಸಿ ಬಿಸಿ ಅನ್ನಕ್ಕೆ 2 ಚಮಚ ಚಟ್ನಿ ಮೇಲೆ 1 ಚಮಚ ತುಪ್ಪ ಹಾಕಿ ಕಲಸಿ ತಿಂತಾ ಇದ್ದರೆ ಆಹಾ, ಮೈ ಮನಸ್ಸು ಎರಡೂ ಬೆಚ್ಚಗೆ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಹೇಗನ್ನಿಸ್ತು? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮ್ಮ ಮೆಚ್ಚುಗೆಯೇ ನನಗೆ ದೊಡ್ಡ ಬಹುಮಾನ. ನನ್ನ ಸುಜಾತಾ ಸ್ನೇಹಲೋಕ ಯೂಟ್ಯೂಬ್ ವಾಹಿನಿಯನ್ನು ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಸೌಖ್ಯವಾಗಿರಿ, ಖುಷಿಯಾಗಿರಿ.